ಹಲೋ ಎವ್ರಿವನ್, ಈ ವಿಡಿಯೋ ಬಂದು ಲೇಪಾಕ್ಷಿಗೆ ಹೋಗಿರುವಂತಹ ವಿಡಿಯೋ. ಸೊ ದಸರಾ ಹಾಲಿಡೇಸಲ್ಲಿ ರಜೆ ಇರ್ತಲ್ಲ, ಸೊ ಹಾಗಾಗಿ ನಾವು ಒನ್ ಡೇ ಟ್ರಿಪ್ ಥರ ಪ್ಲ್ಯಾನ್ ಮಾಡಿದ್ರಿ. ಸೊ ತುಂಬ ಚೆನ್ನಾಗಿದೆ. ಹೋಗ್ತಾನೆ ರೋಡ್ಗೆ ಗರುಡ ಶಿಲೆ ಕಾಣುತ್ತೆ. ಸೊ ತುಂಬ ಚೆನ್ನಾಗಿದೆ. ಇದೇ ಮೇಯ್ನ್ ಅಟ್ರಾಕ್ಷನ್ ಅಂತ ಹೇಳ್ಬೋದು. ಹಾಗೆ ಅದರ ಆಪೋಸಿಟ್ ನಂದಿ ಇದೆ. ಸೊ ಅದು ಏಕಶಿಲಾ ನಂದಿ ಅಂತಲೂ ಕರೀತಾರೆ. ಹಾಗೆ ಹೋಗ್ತಾ ಇರ್ಬೇಕಾದ್ರೆ ರೋಡಲ್ಲಿ ಈ ಡೆಕೋರೇಷನ್ ನೋಡಿದೆ, ಲಾರಿಗೆ ಎಷ್ಟು ಚೆನ್ನಾಗಿ ಮಾಡಿದಾರಲ್ವಾ. ಸೊ ಹಾಗೆ ಎಂಟ್ರೆನ್ಸ್ ಹೋಗ್ತಾನೆ ಟಿಕೆಟ್ ತೊಗೊಂಡು ಸೊ ಮೇಲೆ ಹೋಗೋಂಥದ್ದು. ಸೊ ಅಲ್ಲಿ ಮೇಲೆ ಹೋಗೋದಕ್ಕೆ ಸ್ಟೆಪ್ಸ್ ಇಟ್ಟಿದ್ದಾರೆ. ಸೊ ಅದ್ರ ಮುಂದೆಗಡೆ ಈ ಥರ ಚಾಟ್ಸು, ಮಕ್ಳಿಗೆ ಆಡ್ಕೊಳ್ಳೋಕ್ಕೆ ಅಂತ ಸಪ್ರೇಟ್ ಗ್ರೌಂಡು ಆ ಥರ ಎಲ್ಲ ಮಾಡಿದ್ದಾರೆ. ಹೋದಾಗ ತುಂಬ ಅಂದರೆ ತುಂಬ ಬಿಸಿಲಿತ್ತು. ಮಗುನ ಕರ್ಕೊಂಡೇ ಹೋಗಿದ್ರಲ್ಲ, ಸೊ ತುಂಬ ಅಂದರೆ ತುಂಬ ಬಿಸಿಲಿತ್ತು. ಸೊ ಹಂಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಕೆಳಗಡೆನೇ ಸ್ಕೆಚ್ ಮಾಡೋರಿದ್ರು, ಚೆನ್ನಾಗಿ ಬಿಡಿಸ್ತಾಯಿದ್ರು. ನಾವು ಟ್ರೈನ್ ಮಾಡೋಣ ಅಂದರೆ ನನ್ನ ಮಗ ಬಿಡಲಿಲ್ಲ. ಹಾಗಾಗಿ ಹಂಗೆ ಮೇಲೆಗಡೆ ಹೋಗ್ತಾನೆ ನೋಡಿದ್ರೆ ಎಷ್ಟು ಚೆನ್ನಾಗಿದೆ ಅಂದರೆ ನೇಚರು ತುಂಬ ಚೆನ್ನಾಗಿದೆ. ನನ್ನ ಮಗ ಅದರಲ್ಲಿ ಆ್ಯಕ್ಟಿಂಗ್ ಮಾಡಿ ತೋರಿಸ್ತಾ ಇದ್ದ. ಆಮೇಲೆ ಅವ್ರ ಡ್ಯಾಡಿ ಕೆಳಗಡೆ ಕೂತ್ಕೋ ಫೋಟೋ ತೆಗಿಯೋಣ ಅಂದ್ಬಿಟ್ಟು ಹೇಳ್ತಾಯಿದ್ರೆ ಅವನು ಇರ್ತಾನೇ ಇರಲಿಲ್ಲ. ಆಮೇಲೆ ಹಾಗೆ ವೀಡಿಯೋಸ್ ಮಾಡ್ಕೋತಾ ಇದ್ದೆ. ಇಲ್ಲಿ ನೋಡಿ, ಇದು ಕಲ್ಲಲ್ಲಿ ಕೆತ್ತಿರುವಂಥದ್ದೇ ಅಂತೆ. ಹಾಗೆ ಅವ್ರ ಡ್ಯಾಡಿ ಸ್ವಲ್ಪ ನಮಗೋಸ್ಕರ ವೀಡಿಯೋ ಮಾಡಿಕೊಡ್ತಾಯಿದ್ರು. ಸೊ ತುಂಬ ಚೆನ್ನಾಗಿದೆ ಅಲ್ವಾ ಪ್ಲೇಸು. ನೀವು ಏನಾದರೂ ಬ್ಯಾಂಗ್ಳೂರು ಅಕ್ಕಪಕ್ಕ ಇದ್ದರೆ ಸೊ ಬಂದು ಹೋಗಿ, ತುಂಬ ಚೆನ್ನಾಗಿದೆ ಪ್ಲೇಸು. ಇಲ್ಲೇ ಚೆನ್ನಾಗಿರೋದು, ಅಲ್ಲೇ ಚೆನ್ನಾಗಿರೋಲ್ಲ. ನನಗೆ ಅಲ್ಲೇ ಚೆನ್ನಾಗಿರ್ತದೆ. ಮಾಡ ಹಾಗೆ ಕೆಳಗಡೆ ಇಳ್ಕೊಂಬಂದರೆ ಒಂದು ಚಿಕ್ಕದು ಸ್ಟಾಲ್ಸ್ ಹಾಕ್ಕೊಂಡಿದ್ದಾರೆ. ಅಲ್ಲೆಲ್ಲ ಈ ಥರ ವುಡನ್ದು ಆ ಮಕ್ಳಿಗೆ ಆಡ್ಕೊಳ್ಳೋಂಥದ್ದು ಹಾಗೆ ಇವೆಲ್ಲ ತುಂಬ ಚೆನ್ನಾಗಿದೆ. ನನ್ನ ಮಗ ಅಂತ ಯಾವ್ದು ತೊಗೊಳ್ಳಿ ಯಾವ್ದು ಬಿಡಲಿ ಅಂತ ಕಾಡಿಸ್ತಾ ಇದ್ದ. ಈ ಪಕ್ಷಿ ನಂಗೆ ತುಂಬ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿದೆ ಅಲ್ಲ ಕಾರೆಲ್ಲ ಇಟ್ಕೊಂಡು ಹೋಗೋದಕ್ಕೆ. ಹಾಗೆ ನಾವು ಅಲ್ಲೊಂದು ಎವಿಲ್ ಐ ಅಂತ ಬರುತ್ತಲ್ಲ ಕೀ ಚೈನ್, ಅದನ್ನೊಂದು ತೊಗೊಂಡ್ರಿ ಅಷ್ಟೇ. ನನ್ನ ಮಗನಿಗೋಸ್ಕರ ಆಡಲಿ ಅಂತಂದ್ಬಿಟ್ಟು ಪ್ಲೇಗ್ರೌಂಡ್ ಕರ್ಕೊಂಡು ಹೋಗಿದ್ರೆ ಅಲ್ಲೇ ಅವ್ರ ಡ್ಯಾಡಿನೇ ಆಡ್ತಾಯಿದ್ದ. ಸೊ ಹಾಗೆ ಅಲ್ವಾ, ಜಾರಬಂಡಿ ನೋಡಿದ ತಕ್ಷಣ ಯಾರಿಗಾದ್ರೂ ಆಡಬೇಕು ಅಂತ ಆಸೆ ಆಗುತ್ತೆ. ಆಮೇಲೆ ನಾನು ನನ್ನ ಮಗ ಹಾಗೆ ಅದ್ರ ಪಕ್ಕದಲ್ಲೇ ಈ ಥರ ಪರ್ಚೇಸ್ಗೆ ಅಂತಲೇ ಡಾಲ್ಸು, ಆಮೇಲೆ ಚನ್ನಪಟ್ಟಣದ ಗೊಂಬೆಗಳ ಥರ ಅದೆಲ್ಲ ಇಟ್ಟಿದ್ರು. ಸೊ ದಸರಾ ಟೈಮ್ ಅಲ್ವಾ, ಹಾಗೆ ಪರ್ಚೇಸ್ ಮಾಡ್ತಾರೆ ಅಂದ್ಬಿಟ್ಟು ಅದೆಲ್ಲ ನೋಡಿದ್ರಿ, ತುಂಬ ಚೆನ್ನಾಗಿತ್ತು. ಸೊ ನೆಕ್ಸ್ಟ್ ಅಲ್ಲಿಂದ ನಂದಿ ಹತ್ರ ಬಂದ್ರಿ. ಇದು ಒಂದೇ ಕಲರ್ ಕೆತ್ತಿರುವಂತಹ ನಂದಿ. ಅದಾದಮೇಲೆ ಅದನ್ನು ಮುಗಿಸ್ಕೊಂಡು ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದರೆ ಅಲ್ಲಿ ಹೊರಗಡೆನೇ ಪ್ರಸಾದ ಎಲ್ಲ ಹಂಚ್ತಾಯಿದ್ರು. ನಾವು ಒಳಗಡೆ ಹೋಗಿ ಬರೋಷ್ಟರಲ್ಲಿ ಪ್ರಸಾದನೇ ಇರಲಿಲ್ಲ ಅಲ್ಲೆಲ್ಲನೂ. ಸೊ ಅಷ್ಟು ಜನ ಇದ್ದರು. ಹಾಗೆ ಒಳಗಡೆ ಹೋಗ್ತಾನೆ ಲೆಫ್ಟಲ್ಲೇ ಈ ಒಂದು ಕಲ್ಲಲ್ಲೇ ಈ ವಿಗ್ರಹ ಕೆತ್ತಿದ್ರು. 2 ವಿಗ್ರಹ ಕೆತ್ತಿದ್ರು. ಎಷ್ಟು ಚೆನ್ನಾಗಿತ್ತು ನೋಡೋದಕ್ಕೆ ಅಂದರೆ, ಅದು ಶಾರ್ಪ್ ಐಸು ಮತ್ತು ಮೂಗು, ಫೇಸ್ ಎಲ್ಲನೂ ಎಷ್ಟು ನೀಟಾಗಿ ಕೆತ್ತಿದ್ದಾರೆ ಅಲ್ವಾ. ಎಷ್ಟು ಶಾರ್ಪಾಗಿತ್ತು ಅದ್ರದ್ದು ಮೂಗು, ತುಟಿ ಎಲ್ಲನೂ. ಹಾಗೆ ಈಚೆಗಡೆ ಬಂದರೆ ಇತ್ತು ಮೇಲೆಗಡೆ ಎಲ್ಲ ಪೇಂಟಿಂಗ್ ಮಾಡಿದ್ರು. ಅದು ಎಲ್ಲ ಕಿತ್ತೋಗಿದ್ರು ಇನ್ನೂ ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋದಕ್ಕೆ ಸಖತ್ತಾಗಿತ್ತು. ಆಮೇಲೆ ಇದು ತೂಗು ಕಂಬ ಅಂತಾರಲ್ಲ, ಸೊ ಅದ್ರ ಕೆಳಗಡೆ ವೇಲ್ ಏನಾದರೂ ಹಾಕಿದ್ರೆ ನೀಟಾಗಿ ಬರ್ತಾಯಿತ್ತು. ಆಗೆಲ್ಲನೂ ಸ್ವಲ್ಪ ಈಗ ತಡೀತಾಯಿತ್ತು, ಅಷ್ಟು ನೀಟಾಗಿ ಏನು ಬರ್ತಾ ಇರಲಿಲ್ಲ ವೇಲ್ ಹಾಕಿದ್ರೆ ಈಚಕ್ಕೆ. ಹಾಗೆ ಮೇಲೆ ಎಲ್ಲನೂ ಪೇಂಟಿಂಗ್ಸ್ ಎಷ್ಟು ಚೆನ್ನಾಗಿದೆ ಅಲ್ವಾ. ಅದೇ ಡಿಫ್ರೆಂಟಾಗಿರುವಂಥ ಪೇಂಟಿಂಗ್ಸು ತುಂಬ. ಇಲ್ಲೆಲ್ಲ ಫೋಟೋ ಶೂಟ್ ಮಾಡ್ಸೋಕ್ಕಂತೂ ಸೂಪರಾಗಿದೆ ಪ್ಲೇಸ್ ಮಾತ್ರ. ಈ ಕಂಬಗಳ ಮಧ್ಯೆ ಎಲ್ಲ
ತೆಗೆಸ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿದೆ. ಸೊ ಇದು ಲೇಪಾಕ್ಷಿ ಟ್ರಿಪ್ ಅಲ್ಲೆಲ್ಲ ಮುಗಿಸ್ಕೊಂಡು ಹೋಗೋ ಅಷ್ಟರಲ್ಲಿ ಸಾಯಂಕಾಲ ಆಗಿತ್ತು. ಹಾಗೆ ನಮ್ಮ ಅತ್ತೆ ಮನೆಗೆ ಹೋಗಿ ಅಲ್ಲಿ ಚಿಕ್ಕ ಹುಡುಗಿಗೆ ಮೆಹಂದಿ ಸಹ ಹಾಕಿದೆ. ಸೊ ಹೇಗಿದೆ ಅಂತ ನೀವು ನೋಡಿ ಕಮೆಂಟ್ ಮಾಡಿ. ಹಾಗೆ ನಿಮಗೂ ಏನಾದರೂ ಮೆಹಂದಿ ಎನ್ಕ್ವೈರಿ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ.